ಶರಣಯ್ಯ ಸ್ವಾಮಿ. ಕಿಸಾನ್ ವಾರ್ತೆ .comಗೆ ಸ್ವಾಗತ. ನಮ್ಮಲ್ಲಿ ಅನೇಕ ಮಠ ಮಂದಿರಗಳಿದ್ದಾವೆ, ಅನೇಕ ಸಾಧು ಸಂತರುಗಳಿದ್ದಾರೆ, ಶರಣರಿದ್ದಾರೆ, ದಾಸರಿದ್ದಾರೆ, ಸತ್ಪುರುಷರಿದ್ದಾರೆ. ಅವರು ಕೇವಲ ಧರ್ಮ ಪ್ರಚಾರವಲ್ಲ, ಕೇವಲ ಧ್ಯಾನ ಆಧ್ಯಾತ್ಮಗಳಲ್ಲ, ಅದಕ್ಕೆ ಮೀರಿರ್ತಕ್ಕಂತಹ ಅನ್ನ ಬ್ರಹ್ಮಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ, ದೇಶಿ ಪಶು ಸಂಪತ್ತನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಇಂತಹದರಲ್ಲಿ ಕರ್ನಾಟಕದಲ್ಲಿ ಇತ್ತೀಚೆಗೆ ನಾವೇನು ಗೋ ಸಂತತಿಯಾಗಿರ್ತಕ್ಕಂತಹ ಗಿರಿತಳಿಯನ್ನು ಸಾಕಬೇಕು ಮತ್ತು ಪೌಷ್ಟಿಕ ಭರಿತವಾಗಿರ್ತಕ್ಕಂಥ ಹಾಲುಗಳು ಉತ್ಪಾದನೆ ಮಾಡಬೇಕು, ಅದರ ಬೆಣ್ಣೆ ತುಪ್ಪಗಳನ್ನು ಬಳಸಬೇಕು ಅನ್ನುವಂಥದ್ದು ಎಲ್ಲ ಕಡೆ ವಿಚಾರಧಾರೆಗಳು ಮೂಡಿ ಬರ್ತಾ ಇದೆ. ಆದರೂ ಕೂಡ ಕೆಲವರಲ್ಲಿ ಇದು ನಮ್ಮ ವಾತಾವರಣಕ್ಕೆ ಸೂಕ್ತವೇ ಇಲ್ಲವೇ ಅನ್ನುವಂತಹ ಸಂಶಯಗಳು ಕಾಡ್ತಾ ಇದ್ದಾವೆ. ಈ ಎಲ್ಲ ಒಂದು ಸವಾಲುಗಳನ್ನು ಒಂದು ಏನೊಂದು ಅಲೌಕಿಕ ಕೇಂದ್ರವಾಗಿರ್ತಕ್ಕಂಥ ಬೆಳಗಾಂ ಭಾಗದ ಒಬ್ಬ ಸ್ವಾಮೀಜಿಗಳು ಅದನ್ನು ಮಾಡಿ ತೋರಿಸಿದ್ದಾರೆ. ಅವರ ಒಂದು ಈ ಚಿತ್ರಣವನ್ನು ಕಿಸಾನ್ ವಾರ್ತೆ .com ಈ ಮೂಲಕ ಸಾದರಪಡಿಸ್ತಾ ಇದೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ತಾವು? ಸ್ವಾಮೀಜಿ, ಈ ಮೂಲಕ ನಮ್ಮ ಕಿಸಾನ್ ವಾರ್ತೆ .comಗೆ ಸ್ವಾಗತ. ಸ್ವಾಮೀಜಿ, ನಮ್ಮ ನೋಡುಗರಿಗೆ ತಮ್ಮ ಪರಿಚಯ ಆಗಬೇಕು. ನಾನು ಶಿವಾನಂದ ಗುರೂಜಿ ಅಂತ ಹೇಳಿ ಇಲ್ಲಿಂದ ಅಲೌಕಿಕ ಧ್ಯಾನ ಮಂದಿರ ಅಂತೇಳಿ ಒಂದು ಆಶ್ರಮ ಕೊಂಡಾಗಿದ್ದೀನಿ. ನಾನು ಹುಟ್ಟಿ ಬೆಳೆದದ್ದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು. ಆಮೇಲೆ ನಾನು ಸಾಧನೆ ಮಾಡಿದ್ದೆಲ್ಲ ಋಷಿಕೇಶ್ ಮತ್ತು ಅಸ್ಸಾಂ ರಾಜ್ಯದ ಗೌಹಾಟಿಯಲ್ಲಿ ನಾನು ಮಾಡಿದ್ದು. ಆಮೇಲೆ ಇಲ್ಲಿ ಬಂದು ನಾನು 2 ವರ್ಷ 2 ತಿಂಗಳು ಆಯಿತು. ಇಲ್ಲೊಂದು ಆಶ್ರಮ ಮಾಡಿಕೊಂಡು ಗೋಸೇವೆ ಮಾಡ್ತಾ, ಆಮೇಲೆ ಸಾವಯವ ಕೃಷಿ ಮಾಡ್ತಾ, ಕೃಷಿ ಅವಲಂಬಿತವಾದ ಜೀವನ ಮಾಡ್ತಾ ಮಾಡ್ತಾ ನಾವು ಕಾಲ ಕಳೀತಾ ಇದ್ದೀವಿ. ಭಗವತ್ ಸಾಕ್ಷಾತ್ಕಾರ ನಮ್ಮ ಬದುಕನ್ನು ಸವಿಸ್ತಾ ಇದ್ದೀವಿ ಸರ್. ಭಾಳ ಸಂತೋಷ ಸ್ವಾಮೀಜಿ. ಇದೇನು ವಿಶೇಷತೆ ಗೀರ್ ಆಕಳಗಳನ್ನು ತಂದು ಸಾಕಿದಾರಲ್ಲ, ಏನು ಉದ್ದೇಶ? ಗೀರ್ ಆಕಳ ತಂದು ಉದ್ದೇಶ ಇಷ್ಟೇ ಸರ್, ನಾವು ದೇಶಿ ತಳಿಯನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಭಾಳಷ್ಟು ಆಸೆ. ಆಮೇಲೆ ಇತ್ತೀಚಿನ ದಿನಮಾನದಲ್ಲಿ ಆರ್ಥಿಕ ಅಭಿವೃದ್ಧಿಗಾಗಿ ಕೆಲವೊಂದು ಈ HF ಮತ್ತು ಜರ್ಸಿ ತಳಿಗಳನ್ನ ತಂದು ಹಾಲು ಮಾರುವ ಮುಖ್ಯ ಉದ್ದೇಶ ಇಟ್ಟುಕೊಂಡು ಎಲ್ಲ ಬರ್ತಾ ಇದ್ದಾವೆ. ಬಟ್ ಆ ಒಂದು ತಳಿಯಲ್ಲಿರುವಂಥ ಹಾಲಿನಲ್ಲಿರುವಂಥ ಒಂದು ಕ್ವಾಲಿಟಿ ಇರಲಿಲ್ಲ. ಆಮೇಲೆ ಅದರ ಮೂತ್ರೆಯಲ್ಲಿ ಕೂಡ, ಅದರ ಗೆದ್ದಲಲ್ಲಿ ಕೂಡ ಅಷ್ಟೊಂದು ಕ್ವಾಲಿಟಿ ಸಿಗಲ್ಲ, ನ್ಯೂಟ್ರಿಯೆಂಟ್ ಸಿಗಲ್ಲ. ಆ ಒಂದು ಕಾರಣಕ್ಕೆ ನಾವು ಗೀರ್ ತಳಿಯನ್ನು ತಂದು ಡೆವಲಪ್ಮೆಂಟ್ ಮಾಡಿ, ಆಮೇಲೆ ಕೆಲವೊಂದು ವಿಜ್ಞಾನಿಗಳು ಇದನ್ನು ಸಂಶೋಧನೆ ಮಾಡಿದವಾಗ ಒಟ್ಟು ವಿಶ್ವದಲ್ಲಿ ಗೋ ತಳಿಯಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ತಳಿ ಯಾವುದು ಅಂತ ಹೇಳಿದರೆ ಗೀರ್ ತಳಿ ಅಂತೇಳಿ ಅವರು ಸಂಶೋಧನೆ ಮಾಡಿದ್ದು. ಆ ರಿಪೋರ್ಟನ್ನು ಓದ್ಕೊಂಡು ಆಮೇಲೆ ಅದರ ಮುಖಾಂತರ ಸಿಗುವಂಥ ಭೂಮಿಗೆ ಬೇಕಂಥ ಪೋಷಕಾಂಶಗಳು ಜಾಸ್ತಿ ಇದೆ ಅಂಥೇಳಿ ನಾವು ಕೃಷಿ ಉದ್ದೇಶಕ್ಕಾಗಿ ಮತ್ತು ಹಾಲಿನ ಉದ್ದೇಶಕ್ಕಾಗಿ ನಾವು ಈ ತಳಿಯನ್ನು ತಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಭಾಳ ಸಂತೋಷ ಸ್ವಾಮೀಜಿ. ಬಟ್ ನಾನು ನಿಮ್ಮ ಆಶ್ರಮದಲ್ಲಿ ಕೇಳ್ಪಟ್ಟೆ, ತಾವು ಹಾಲನ್ನು ಬಳಸ್ತಿಲ್ಲ, ಅದನ್ನು ಸಂಪೂರ್ಣವಾಗಿ ಹಸುಗಳ ಇದಿರ್ತದಲ್ಲ ಕರುಗಳಿಗೆ ಕೊಡ್ತಾ ಇದ್ದೀರಿ, ಹೌದಾ ಅನ್ನೋದನ್ನು ನಮ್ಗೆ ಭಾಳ ಸಂತೋಷಕರ ವಿಚಾರ. ಬಟ್ ಅದು ಉದ್ದೇಶ ಏನು ಅಂತ, ಮತ್ತು ಹಾಲನ್ನೇ ಈಗ 2 ಉದ್ದೇಶಕ್ಕೆ. ಮೊದಲನೇದಾಗಿ ಕೃಷಿ ಸಲುವಾಗಿ ಬಳಸ್ತಾರೆ, ಅದು ಹೈನೋದ್ಯಮಕ್ಕಾಗಿ ಸಾಕ್ತಾರೆ. ತಮ್ಮಲ್ಲಿ 2 ಇಲ್ಲಲ್ಲ, ಬೇರೆ ಇನ್ನೇನು ಉದ್ದೇಶ? ಹೈನೋದ್ಯಮ ಮಾಡುವಂಥ ಉದ್ದೇಶ ನನಗಿರಲಿಲ್ಲ. ಒಂದು, ಕೃಷಿಯನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ ಭೂಮಿಯಲ್ಲಿ ಲವಣಾಂಶಗಳನ್ನು ಅಥವಾ ಪೋಷಕಾಂಶಗಳನ್ನು ಜಾಸ್ತಿ ಮಾಡೋ ಸಲುವಾಗಿ ಈ ಆಕಳ ಮೂತ್ರೆ ಮತ್ತು ಸಗಣಿ ಬೇಕಾಗಿತ್ತು, ಅದು ಒಂದು ಉದ್ದೇಶ. ಎರಡನೇದು, ಈ ಅತ್ಯಂತ ಸಾತ್ವಿಕ ತಳಿ ಇದು ಗೀರ್ ತಳಿದಲ್ಲಿ ಅತ್ಯಂತ ಸಾತ್ವಿಕ. ಎಷ್ಟು ಪ್ರೇಮ ಮಾಡ್ತಾವ ಅಂತ ಹೇಳಿದ್ರೆ ಅವ್ರ ತಲೆ ಮೇಲೆ ಕೈಡಿಸಿ ಬೆನ್ನ ಮೇಲೆ ಕೈಡಿಸಿ ಅವ್ರ ಹೆಸರಿಟ್ಟು ಕರೆದ ನಮ್ಮ ಬೆನ್ನತ್ತೆ ಅಡ್ಡಾಡ್ತವೆ. ಅಷ್ಟೊಂದು ಸೆನ್ಸಿಟಿವ್ ಪ್ರಾಣಿಗಳಿದು. ಪ್ರಾಯಶಃ ನಮ್ಮ ಉಸಿನಷ್ಟೇ ನಾವು ಇವತ್ತರನ್ನು ಪ್ರೇಮ ಮಾಡಿದೀವಿ ಹಸುಗಳನ್ನು. ಅದಕ್ಕಾಗಿ ಗುಜರಾತಿಂದ ನಾವು ಅಲ್ಲಿ ತಿರುಗಿ 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 ಇಷ್ಟು ಹಸುಗಳನ್ನ ಇಲ್ಲಿ ತಂದ್ಕೊಂಡಿದ್ದೀವಿ. ನಾವು ಈ ಗೋಶಾಲೆ ಪ್ರಾರಂಭ ಮಾಡಿ ಹತ್ರ 9 ತಿಂಗಳಾಯಿತು. 1ರಿಂದ ಪ್ರಾರಂಭ ಮಾಡಿ ಇವಾಗ ನಮ್ಮಲ್ಲಿ 16 ಆಕಳುಗಳಿದ್ದಾವೆ, ಸುಮಾರು ಒಂದು 4-6 ಕರುಗಳಿದ್ದಾವೆ. ಉದ್ದೇಶ ನಮ್ಮದು ಹೈನೋದ್ಯಮ ಇರಲಿಲ್ಲ, ಕೃಷಿ ಅವಲಂಬಿತವಾಗಿ ಕೃಷಿಯನ್ನು ಸಾವಯವ ಕೃಷಿಯನ್ನೇ ಕನ್ವರ್ಟ್ ಮಾಡಿಸಲು ಈ ಹಸುಗಳು ನಾವು ತಂದಿದ್ದೀವಿ ಸರ್. ಆಮೇಲೆ ಈ ಭಾಗದಲ್ಲಿ ಇದು ಬರ್ತದೆ ಅನ್ನೋದನ್ನು ತಾವು ಪ್ರೂವ್ ಮಾಡಬೇಕಾಗಿತ್ತು. ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ತಾವು ಈಗಾಗಲೇ ಹೇಳಿದ್ರಿ, ಜರ್ಸಿ ಆಕಳನ್ನು ಸಾಕ್ತಾ ಇದ್ದಾರೆ, ಇವನು ಸಾಕ್ತಾ ಇದ್ದಾರೆ. ಯಾಕೆಂದರೆ ರೈತರು ಬಡವರು ಇರ್ತಾರೆ, ಕೆಲವರಿಗೆ ಅಷ್ಟು ದೂರದಿಂದ ತಮ್ಮೊಂದು ವೆರೈಟಿ ಇಲ್ಲಿ ಬದುಕುತ್ತೋ ಇಲ್ಲೋ ಅನ್ನೋಂಥದ್ದು ಒಂದು ಭರವಸೆ ಇರಲ್ಲ. ಆ ರೈತರಲ್ಲಿ ಭರವಸೆ ಮೂಡಿಸೋ ಉದ್ದೇಶ ತಮ್ಮಲ್ಲಿ ಇತ್ತು ಕಾಣಿಸುತ್ತಲ್ಲ ತಂದು? ಅದು ಇದೆ ಸರ್. ಜನರಲ್ಲಿ ಒಂದು ಏನು ಜಾಗೃತಿ ಮೂಡಿಸೋದು, ನಮ್ಮ ಏನು ಪೂರ್ವಿಕರು ಮಾಡುವಂಥ ಒಕ್ಕಲ್ತನದ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದು.
ಆಮೇಲೆ ರೈತರಿಗೆ ನಾವು ಸಾವಯವ ಕೃಷಿ ಮಾಡಿದ್ರೆ ನಾವು ಆರ್ಥಿಕ ಸುಭದ್ರ ಆಗ್ತೀವಿ ಅನ್ನೋದು ತಿಳಿಸ್ಕೊಡೋ ಸಲುವಾಗಿ ನಾವು ಇದೊಂದು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಒಂದಿದೆ, ಮೊನ್ನೆ ಒಬ್ಬರು ದಾನ ಕೊಟ್ಟಿದ್ದಾರೆ ನಮ್ಮ ಆಶ್ರಮಕ್ಕೆ. ಇದನ್ನು ಅವರು ದಾನ ಕೊಟ್ಟ ದಾನ ತಿರಸ್ಕಾರ ಮಾಡಬಾರ್ದು ಅಂತೇಳಿ ನಾನು ಸ್ವೀಕಾರ ಮಾಡಿದ್ದು. ಅದು ನಮ್ಮಲ್ಲಿ ಒಂದು ಇದು ಏನು ಜರ್ಸಿ ತಳಿ ಬಂದಿದೆ ಸರ್. ನಮ್ಮಲ್ಲಿ ಕೂಡ ಒಂದು 8-10 ದಿನ ಆಯಿತು ಬಂದದ್ದು. ಈ ಜರ್ಸಿ ತಳಿಗೂ ಈ ತಳಿಗೂ ಏನು ವ್ಯತ್ಯಾಸ ಅನ್ಸುತ್ತೆ? ಜರ್ಸಿ ತಳಿ ಜಾಸ್ತಿ ಹಾಲು ಕೊಡ್ತದೆ ಸರ್. ಹಾಲಲ್ಲಿ ಜಾಸ್ತಿ ನೀರೇ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಪೌಷ್ಟಿಕಾಂಶಗಳು ಶಕ್ತಿ ಇರೋದಿಲ್ಲ. ಗೀರ್ ಹಾಕಲು ಸ್ವಲ್ಪ ಹಾಲು ಕೊಟ್ಟರು ಭಾಳಷ್ಟು ಏನು ಪೌಷ್ಟಿಕಾಂಶಗಳು ಇರ್ತವೆ. ಅದಕ್ಕೆ ಇದಕ್ಕೆ ಭಾಳಷ್ಟು ಫರಕ್ ಇದೆ ಸರ್. ಅದು ಪೂರ್ವಾದರೆ ಇದು ಪಶ್ಚಿಮ. ಆರೋಗ್ಯಕ್ಕೆ ಯಾವ ರೀತಿ ಪೂರಕ ಆಗ್ತದೆ ಸ್ವಾಮೀಜಿ? ಕೆಲವು ಜನ ವಿಜ್ಞಾನಿಗಳು ಇದರ ಸಂಶೋಧನೆ ಮಾಡಿದ್ರೆ ಹೇಳ್ತಾರೆ ಸರ್, 365 ರೋಗಗಳನ್ನು ಈ ಒಂದು ಲೋಟ ಹಾಲಲ್ಲಿ ಕಡಿಮೆ ಮಾಡುತ್ತೆ, ಡಿಸೀಸನ್ನು ಕ್ಯೂರ್ ಮಾಡುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳು ಹೇಳ್ತಾರೆ. ಆಮೇಲೆ ನಮ್ಮ ಅನುಭವಕ್ಕೂ ವೇದ್ಯ. ಯಾಕಂತ ಹೇಳಿದ್ರೆ ನಾನು ಬೆಳಗ್ಗೆ 1 ಲೋಟ ಹಾಲು ತಗೊಳ್ತೀನಿ, ಗೀರ್ ಹಾಕೋದು. ಸಾಯಂಕಾಲ 1 ಲೋಟ ಹಾಲು ತಗೊಳ್ತೀನಿ. ಮಧ್ಯಾಹ್ನ ನಾನು ಪ್ರಸಾದ ತೊಗೊಂಡು ಇಲ್ಲ ನಡೀತದೆ. ಹಾಗೆ ಬರೀ 2 ಲೋಟ ಹಾಲು ಮೇಲೆ ನಾವು ದಿನ ಇಡೀ ಕೆಲಸ ಮಾಡ್ತಾ ಸುಮ್ಮನೆ ಕೊಡೋದಿಲ್ಲ. ಆಶ್ರಮದ ಎಲ್ಲ ಕೆಲಸ ಮಾಡ್ತಾ ಎಲ್ಲ ನೋಡಿ ತಿರುಗಿ. ಸ್ವಾಮೀಜಿ, ಈಗ ಮಠಾಧೀಶರು ಅಂದ ತಕ್ಷಣವೇ ಅಲ್ಲೇನಿರ್ತದೆ, ಜಪ ತಪ ಪೂಜೆ ಇವುಗಳನ್ನೇ ನಾವು ಪ್ರಮುಖವಾಗಿ ಕಾಣ್ತೇವೆ. ಆದರೆ ತಾವು ವಿಭಿನ್ನವಾಗಿ ಆಲೋಚನೆ ಮಾಡಿದಿರಲ್ಲ, ಏನಿದೆ ಉದ್ದೇಶ ಇಷ್ಟೇ ಸರ್. ನಮ್ಮ ಬದುಕು, ಆಧ್ಯಾತ್ಮಿಕ ಬದುಕು ಸಮಾಜಕ್ಕೆ ಒಂದು ಆದರ್ಶ ಆಗಲಿ, ಒಂದು ಉದಾಹರಣೆ ಆಗಲಿ ಅಂಥೇಳಿ ನಾವು ಸ್ವಾವಲಂಬನ ಜೀವನನ ಬದುಕಲಿಕ್ಕೆ ಇದೊಂದು ದಾರಿ ಹಿಡ್ಕೊಂಡು ಹೊರಟಿದ್ದೀವಿ. ಸ್ವಾವಲಂಬನ ಜೀವನಕ್ಕೆ ಕೃಷಿ ಬೇಕು, ನಿತ್ಯದ ಆಹಾರ ಧಾನ್ಯಗಳು ಬೆಳ್ಕೊಳ್ಳಿಕ್ಕೆ ನಮಗೆ ಕೃಷಿ ಕ್ಷೇತ್ರ ಬೇಕು, ಕೃಷಿ ಕ್ಷೇತ್ರ ಅಭಿವೃದ್ಧಿಗಾಗಿ ನಮಗೆ ಹಸುಗಳು ಬೇಕು ಅಂಥೇಳಿ ನಾವು ಈ ನಿಟ್ಟಿನಲ್ಲಿ ಸ್ವಾವಲಂಬನ ಜೀವನ ಮತ್ತು ಆಧ್ಯಾತ್ಮಿಕ ಜೀವನಕ್ಕಾಗಿ ನಾವು ಈ ದಾರಿ ಹಿಡ್ಕೊಂಡು ಹೊರಟಿದ್ದೀವಿ ಸರ್. ಸಮಜಿ, ಇದರಿಂದ ರೈತರಿಗೆ ಯಾವ ರೀತಿ ಇದಾಗ್ಬೋದು ಅಂತೇಳಿ, ಮಾದರಿ ಆಗ್ಬೋದು ಅಂತ? ಎಲ್ಲ ರಂಗದಲ್ಲಿ ರೈತರಿಗೆ ಮಾದರಿ ಆಗುತ್ತೆ ಸರ್. ಅವರ ಆರೋಗ್ಯ ದೃಷ್ಟಿಯಿಂದ ಮಾದರಿ ಆಗುತ್ತೆ, ಆಮೇಲೆ ಕೃಷಿ ದೃಷ್ಟಿಯಿಂದ ಮಾದರಿ ಆಗುತ್ತೆ, ಆಮೇಲೆ ಆರ್ಥಿಕ ದೃಷ್ಟಿಯಿಂದ ಮಾದರಿ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಈ ಗೀರ ಆಕಳಲ್ಲಿ ಇರುವಂಥ ಹಾಲಿನ ಪೋಷಕಾಂಶಗಳು ಬಹಳಷ್ಟು ಉತ್ಕೃಷ್ಟವಾದ ಪೋಷಕಾಂಶಗಳು ಇದಾವೆ. ಹೇಳಿದ್ರು ಒಂದು ಲೋಟದಲ್ಲಿ ಹಾಗೆ ನಮ್ಮಲ್ಲಿ ಅಪೌಷ್ಟಿಕತೆ ಕಾಡ್ತಾ ಇದೆಲ್ಲ. ನಮ್ಮ ಮಂಗಳೂರು ಸೈಡ್ ನೋಡ್ತಾರೆ, ಅಲ್ಲೆಲ್ಲಿ ಟಿವಿಗೆ ಬರ್ತದೆ, ಮಾಧ್ಯಮ ಮುಖಾಂತರ ನಾವೆಲ್ಲ ತಿಳಿಯಲ್ಪಟ್ಟಿವಿ. ಇಂಥ ಹಸುವಿನ ಹಾಲನ್ನು ನಾವು ತಗೊಂಡವಾಗ ನಮ್ಮಲ್ಲಿ ಅಪೌಷ್ಟಿಕತೆ ಕೊರತೆಯನ್ನು ನೀಗಿಸಬಹುದು. ಔಷಧೋಪಚಾರ ಇಲ್ಲದೇನೆ ಕೇವಲ ಹಸುವಿನ ಹಾಲಿನಿಂದ ಅಪೌಷ್ಟಿಕತೆ ನೀಗಿಸ್ಲಿಕ್ಕೆ ಒಂದು ಒಳ್ಳೆಯ ದಾರಿ ಅಂತ ಹೇಳಿದ್ರೆ ಗೀರ್ ಹಸುವಿನ ಹಾಲು. ಹೌದ್ರೆ ಆ ಒಂದು ಉದ್ದೇಶಕ್ಕಾಗಿ ಗೀರ್ ಹಸು ಸಾಕಬೇಕು ಅಂತ ನಾನು ಇಚ್ಛಾಪಟ್ಟು ಸಾಕ್ತಾ ಇದ್ದೀನಿ. ಜೊತೆನೆ ಇದರ ಮೂತ್ರದಲ್ಲಿ ಭಾಳಷ್ಟು ಭೂಮಿಗೆ ಸಿಗುವಂಥ ಪೋಷಕಾಂಶಗಳು ಜಾಸ್ತಿ ಸಿಗುತ್ತೆ. ಆ ಒಂದು ಕಾರಣಕ್ಕೆ ನಾವು ಇದನ್ನು ಮಾಡ್ತೀವಿ, ಜೀವಾಮೃತ ಅಂತ ಹೇಳಿ ಮಾಡ್ತೀವಿ ಬೆಳೆಗಳಿಗೆ ಹಾಕಲಿಕ್ಕೆ. ಆ ಉದ್ದೇಶಕ್ಕಾಗಿ ನಾವು ಗೀರ್ ಹಸುವನ್ನು ಸಾಕಿದ್ದೀವಿ ಸರ್. ಸ್ವಾಮೀಜಿ, ಇತ್ತೀಚೆಗೆ ಈ ಜರ್ಸಿ ಆಕಳುಗಳಲ್ಲಿ ಮೇಂಟೆನೆನ್ಸು ಜಾಸ್ತಿ ಅಂತ ಹೇಳ್ತಾರೆ ಸ್ವಾಮೀಜಿ. ಅದು 16 ಲೀಟ್ರ್ ಕೊಟ್ಟರು ಕೂಡ ಕೊನೆಗಾಗಿ ನಮ್ಗೆ ಉಳಿಯೋದು ತುಂಬ ಕಡಿಮೆ ಅಂತ ಹೇಳ್ತಿದ್ದಾರೆ ಸ್ವಾಮೀಜಿ. ತಮ್ಗೇನು ಅನ್ಸುತ್ತೆ? ಇದು ಸತ್ಯ ಸರ್. ನಾನು ಜಮಖಂಡಿ ಆಶ್ರಮದಲ್ಲಿದ್ದಾವಾಗ ನಾನು ಜರ್ಸಿ ಮತ್ತು HF ಹಸುಗಳನ್ನ ಸಾಕಿದ್ದೆ. ಅದು ಏನು ಮಾಡುತ್ತೆ ಅಂತ ಹೇಳಿದರೆ, ಬೆಳಗ್ಗೆ 10 ಲೀಟ್ರು, ಸಾಯಂಕಾಲ 10 ಲೀಟ್ರ್ ಹಾಲು ಕೊಡುತ್ತೆ ಸರ್. 20 ಲೀಟ್ರ್ ಪರ್ ಡೇ ಕೊಡುತ್ತೆ. 20 ಲೀಟ್ರ್ ಹಾಲು ನಾವು ಮಾರಿದವಾಗ ಏನೊಂದು ಮೊತ್ತ ಬರುತ್ತಲ್ಲ, ಒಂದು ಹಣ ಬರುತ್ತಲ್ಲ, 22 ರೂಪಾಯಿ ಲೀಟ್ರು, 25 ರೂಪಾಯಿ ಲೀಟ್ರ್ ನಾವು ಹಾಲು ಮಾರ್ತೀವಲ್ಲ, ಅದು 1 ಲೀಟ್ರಿಗೆ 25 ರೂಪಾಯಿ ನಾವು ಸೇಲ್ ಮಾಡಿದರೆ ಅದು 20 ರೂಪಾಯಿ ಮೇವನ್ನು ತಿಂದು ನಮಗೆ 25 ರೂಪಾಯಿ ಹಾಲು ಕೊಟ್ಟಿರ್ತದೆ ಸರ್. ಹೀಗಾಗಿ ಮೇಂಟೆನೆನ್ಸು ಜಾಸ್ತಿ ಆಗುತ್ತೆ ಸರ್. ಯಾಕೆ ಅಂತ ಹೇಳಿದರೆ, ಅವು HF ಮತ್ತು ಜರ್ಸಿ ಹಸುಗಳಿಗೆ ಜಾಸ್ತಿ ನಾವು ಫೀಡ್ ಕೊಡಬೇಕು, ಕ್ಯಾಟಲ್ ಫೀಡ್ ಕೊಡಬೇಕು. ಈ ಖಾದ್ಯ ಪದಾರ್ಥಗಳನ್ನ ಕೊಟ್ಟಾಗ ಮಾತ್ರ ಅವು ನಮಗೆ ಜಾಸ್ತಿ ಹಾಲು ಕೊಡ್ತವೆ, ಇಲ್ಲ ಅಂತೇಳಿ ಕೊಡೋದಿಲ್ಲ. ನಮ್ಮ ದೇಶಿ ತಳಿ ಹಸುಗಳು ಏನು ಕೊಡ್ತಾವೆ ಅಂತ, ಹುಲ್ಲು ತಿಂದು ಜಾಸ್ತಿ ಹಾಲು ಕೊಡ್ತವೆ. ಈ HF ಮತ್ತು ಜರ್ಸಿ ತಳಿಗಳು ಜಾಸ್ತಿ ಈ ಖಾದ್ಯ ಪದಾರ್ಥಗಳನ್ನು ತಿಂದು ಜಾಸ್ತಿ ಹಾಲು ಕೊಡ್ತವೆ. ಖಾದ್ಯ ಪದಾರ್ಥ ಇವತ್ತು ನಮ್ಗೆ 12 ರೂಪಾಯಿ ಕೆಜಿ, 15 ರೂಪಾಯಿ ಕೆಜಿವರೆಗೆ ಖಾದ್ಯ ಪದಾರ್ಥ ರೇಟ್ ಇದೆ ಸರ್. ಹೌದ್ರಾ? ಅದಕ್ಕೆ ಡೈಲಿ 2 ರಿಂದ 3 ಕೆಜಿ ಕೊಟ್ಟವಾಗ ಅಷ್ಟು ಹಾಲು ಕೊಡ್ತವೆ ಅಂತ ಹೇಳಿದರೆ, ನಾವು ಅವಕ್ಕೆ ಕೊಡುವಂಥ ಊಟದ ಮೊತ್ತಕ್ಕೂ ಅವ್ರು ನಮಗೆ ಆ ಹಾಲು ಕೊಡುವಂಥ ಮೊತ್ತಕ್ಕೂ ಭಾಳಷ್ಟು ಫರಕ್ ಆಗೋದಿಲ್ಲ. ಹೀಗಾಗಿ ಜಾಸ್ತಿ ಲಾಸ್ ಆಗುತ್ತೆ, ಅನ್ನೋ ಲಾಭ ಆಗೋದಿಲ್ಲ. ಆಮೇಲೆ ಸ್ವಾಮೀಜಿ, ಇನ್ನೊಂದರಲ್ಲಿ ಜರ್ಸಿ ಆಕಳುಗಳಲ್ಲಿ ಅದು ಹೋರಿ ಬಂತಂದ್ರೆ ಅದನ್ನು ತುಂಬ ತೊಂದರೆ ಆಗ್ತದೆ. ಈ ಸಂದರ್ಭದಲ್ಲಿ ಇದು ನಾವು ಕೃಷಿಗೆ ಬಳಸ್ಬೋದಲ್ಲ ಸರ್? ಅದೊಂದು ಭಾಳ ದೊಡ್ಡ ನೋವಿನ ಸಂಗತಿ, ಭಾಳ ದೊಡ್ಡ ದುರಂತ ಅನಿಸುತ್ತೆ ಸರ್. ಕೃಷಿಕರು ಮಾಡುವಂಥ ಭಾಳ ದೊಡ್ಡ ಅಪರಾಧ ಅನಿಸುತ್ತೆ. ಯಾಕಂತ ಹೇಳಿದರೆ, ತಮ್ಮ ಮನೆಯಲ್ಲಿ ಹುಟ್ಟಿದಂಥ ಗಂಡು ಮಗುವಾಗಲಿ ಹೆಣ್ಣು ಮಗುವಲ್ಲಿ ತಮ್ಮ ಮಗು ಅಂತ ಎಷ್ಟೊಂದು ಪ್ರೀತಿಯಿಂದ ವಾತ್ಸಲ್ಯಂಥ ಮಕ್ಕಳನ್ನ ಅವ್ರು ಜೋಪಾನ ಮಾಡ್ತಾರೆ. ಈ HF ಆಗಲಿ ಜರ್ಸಿ ಆಕಳಾಗಲಿ ಒಂದು ಹೋರಿ ಕೊಟ್ಟರೆ ಆ ಆಕಳಿಗೆ ತನ್ನ ಮಗುವನ್ನು ತೋರಿಸೋದಿಲ್ಲ ಅವರು. ತಕ್ಷಣ ಆ ಹೋರಿ ಹುಟ್ಟಿತು ಅಂತ ಹೇಳಿದರೆ ಮಗು ಕರವನ್ನು ಹೊರಗಡೆ ಹೇಳ್ಕೊಂಡು ಹೋಗಿ ಬಯಲಲ್ಲಿ ಹಾಕಿ ಯಾವುದೋ ಒಬ್ಬ ಕಟಕನಿಗೆ ತುರಂತ ಕೊಟ್ಟು ಕಳಿಸ್ಕೊಡ್ತಾರೆ. ಆ ತಾಯಿಗೆ ತನ್ನ ಮಗುವನ್ನು ಕೂಡ ತೋರಿಸೋದಿಲ್ಲ. ಅಷ್ಟೊಂದು ದುರಂತವಾಗಿ ನಡೀತಾ ಇದೆ ನಮ್ಮ ಕೃಷಿಕರಲ್ಲಿ ಭಾವನೆಗಳು.
ನಾನು ಸುಮಾರು ಬಾರಿ ನೋಡಿದ್ದೀನಿ. ಹುಟ್ಟಿದ 1 ಗಂಟೆಯಲ್ಲಿ ಅದು ಕಟಕರ ಬಾಯಿಗೆ ಹೋಗುತ್ತೆ ಅದು ಕರು. ಹೀಗಾಗಿ ಅದನ್ನು ಕಟಕರ ಬಾಯಿಗೆ ಕೊಡೋಕ್ಕಿಂತಲೂ ಸಾಕ್ಲಾರದು ಒಳ್ಳೆಯದು ಅಂತ ಅನಿಸ್ತಾ ಇದೆ ಸರ್. ಸರಿ ಸ್ವಾಮೀಜಿ, ಈ ಹೋರಿ ಸಾಯೋದಕ್ಕೂ ಈ ಸಮಾಜದಲ್ಲಿ ಸ್ಥಿತ್ಯಂತರಕ್ಕೂ ಏನು ತಮಗಿದೆ ಅನಿಸ್ತದೆ ಸರ್? ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಒಂದು ವ್ಯವಸ್ಥೆ ನಡೀತಾ ಇರುತ್ತೆ ಸರ್. ನಮ್ಗೆ ಅರ್ಥ ಆಗೋದಿಲ್ಲ. ಇದು ಪ್ರಕೃತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪ್ರಕೃತಿಗೆ ನೀವು ಏನನ್ನು ಕೊಡ್ತಿರೋ ಅದನ್ನು ನಮ್ಗೆ ಒಳ್ಳೆ ಇಮ್ಮಡಿ ಮುಮ್ಮಡಿ ಪಟ್ಟು ನಮ್ಗೆ ವಾಪಸ್ ಕೊಡುತ್ತೆ. ಏನು ಅಂತ ಹೇಳಿದ್ರೆ, ಆ ಮಗುವನ್ನು ಸುಮಾರು ಹುಟ್ಟಿ 10 ನಿಮಿಷದಲ್ಲಿ ಆ ಮಗುವನ್ನು ಕೊಲೆ ಮಾಡ್ತೀವಲ್ಲ, ನಾವು ಕೊಲೆ ಮಾಡಿಸ್ಲಿಕ್ಕೆ ಹಚ್ತೀವಲ್ಲ, ಆ ಮಗು ಸಾಯುವಾಗ, ಆ ಹೋರಿ ಸಾಯುವಾಗ ಹಿಂಸೆಯಿಂದ ನೋವಿನಿಂದ ಪ್ರಾಣ ತ್ಯಾಗ ಮಾಡುತ್ತೆ. ಅದರೊಂದು ವೈಬ್ರೇಷನ್ಸ್ ಇರ್ತಲ್ಲ ಸರ್, ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ತರಂಗಗಳ ಮುಖಾಂತರ ಈ ಪ್ರಕೃತಿ ಮಧ್ಯ ಒಂದು ಹಿಂಸಾತ್ಮಕವಾದಂಥ ಒಂದು ವೈಬ್ರೇಷನ್ಸ್ ಇದ್ದವಾಗ ಆ ವೈಬ್ರೇಷನ್ಸ್ ನಮಗೂ ನಮ್ಮ ಅಂತರಂಗಕ್ಕಾಗಿ ನಮ್ಮಲ್ಲಿ ಹಿಂಸೆ ಪ್ರವೃತ್ತಿ ಪ್ರಾರಂಭ ಆಗುತ್ತೆ, ನಮ್ಮಲ್ಲಿ ನೋವಿನ ಪ್ರವೃತ್ತಿ ಪ್ರಾರಂಭ ಆಗುತ್ತೆ, ನಮ್ಮಲ್ಲಿ ಒತ್ತಡ ಪ್ರವೃತ್ತಿ ಪ್ರಾರಂಭ ಆಗುತ್ತೆ. ಹೀಗಾಗಿ ಅನಂತ ಹಿಂಸಾತ್ಮಕವಾದಂಥ ಈ ತರಂಗಗಳ ಮುಖಾಂತರ ನಮ್ಮ ಮನಸ್ಸಿನ ಮೇಲೆ ಆಗುವಂಥ ಆಘಾತಗಳು ನಡೀತಾ ಹೊರಟಿದ್ದಾರೆ ಸರ್. ಹೀಗಾಗಿ ಇದರಿಂದ ಭಾಳಷ್ಟು ಸಮಾಜದ ಮೇಲೆ, ಪ್ರಕೃತಿ ಮೇಲೆ ಭಾಳಷ್ಟು ದುಷ್ಪರಿಣಾಮ ಆಗ್ತಾ ಹೋಗುತ್ತೆ ಸರ್. ನಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಏನು ದುಷ್ಪರಿಣಾಮಗಳಾಗ್ಬೋದು ಸ್ವಾಮೀಜಿ? ಏನೇನು ದುಷ್ಪರಿಣಾಮಗಳಾಗ್ಬೋದು ತಮ್ಮ ಇದ್ರ ಪ್ರಕಾರ? ನೋಡಿ ಸರ್, ದುಷ್ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಆ ಹಿಂಸೆಯಿಂದ ಅದು ಮಗು ಪ್ರಾಣ ಬಿಡುತ್ತಲ್ಲ, ಅದು ಪ್ರಾಣ ಬಿಡುತ್ತಲ್ಲ ಹೋರಿ, ಅದನ್ನು ನಾವು ತಿಂತೀವೋ ಇಲ್ವೋ? ಮಾವು ಸುಟ್ಲಿಕ್ಕೆ ತಿಂತೀವೋ ಇಲ್ವೋ? ಅದು ಖುಷಿಯಿಂದ ಪ್ರಾಣ ಬಿಡುತ್ತೋ ಅಥವಾ ಹಿಂಸೆಯಿಂದ ಪ್ರಾಣ ಬಿಡುತ್ತೋ? ಖಂಡಿತ ಹಿಂಸೆಯಿಂದ ಪ್ರಾಣ ಬಿಡುತ್ತಲ್ಲ. ಆ ಮಾಂಸದಲ್ಲಿ ಆನಂದ ಇರೋದಿಲ್ಲ, ಹಿಂಸೆ ಇರುತ್ತೆ, ನೋವು ಇರುತ್ತೆ. ಆ ನೋವಿನಿಂದ ಕೂಡಿದಂಥ ಆ ಮಾಂಸನ ನಾವು ತಿಂದಾಗ ನಮ್ಮಲ್ಲಿ ಕೂಡ ನೋವು ಹಿಂಸೆ ಪ್ರಾರಂಭ ಆಗುತ್ತೆ ವಿನಃ ನಮಗೆ ಆನಂದ ಸುಖ ಶಾಂತಿ ಸಿಗೋದಿಲ್ಲ ಸರ್. ಅದರಿಂದ ಸ್ವಾಮೀಜಿ, ಈ ಒಂದು ಉದ್ದೇಶದಿಂದ ತಮ್ಮಲ್ಲಿ ಎಂಥ ಉದಾತ್ತ ಇರೋ ಎಲ್ಲ ಹಾವುಗಳನ್ನು ಕರುಗಳಿಗೆ ಕುಡಿಸುವಂಥ ಒಂದು ಇಂಥ ಉದಾತ್ತ ಭಾವನೆಯನ್ನು ಹೊಂದಿದ್ದೀರಿ ಸ್ವಾಮಿ? ಉದಾತ್ತ ಭಾವನೆ ಅಂತ ಏನಿಲ್ಲ ಸರ್, ಪ್ರಕೃತಿನೇ ಲಾ ಆಫ್ ನೇಚರ್. ಒಂದು ತಾಯಿ ಮಗು ಜನ್ಮ ಕೊಟ್ಟಾಗ ಮಗು ಹೆಣ್ಣಾಗಲಿ ಗಂಡಾಗಲಿ ಅಪಾಂಗಾಗಿ ಹುಟ್ಲಿ, ಅದು ಕೂಡ ತನ್ನ ತಾಯಿ ಎದೆ ಹಾಲನ್ನು ತನ್ನ ಮಗುವಿಗೆ ಮಾತ್ರ ಕುಡಿಸ್ತಾಳೆ ವಿನಃ ಬೇರೆಯವರು ಕುಡಿಸೋದಿಲ್ಲ ಅಲ್ಲ ಸರ್? ಯಾರು ಕುಡಿಸ್ತಾರೋ? ಇಲ್ಲಲ್ಲ. ಅಂದ ಹಾಗೆ ಈ ಪ್ರಕೃತಿಯಲ್ಲಿ ಅದು ಪ್ರಾಣಿ ಕೂಡ ನಮ್ಮ ಥರ ಒಂದು ಭಗವಂತ ಸೃಷ್ಟಿ ಮಾಡಿದ ಒಂದು ಪ್ರಾಣಿ. ಅದಕ್ಕೆ ಮೊಲೆ ಹಾಲು ಇರುತ್ತೆ, ತನ್ನ ಮಗುವಿಗಾಗಿ ಮಾತ್ರ ಇಟ್ಕೊಂಡಿರ್ತದೆ, ನಮಗೆ ಕೊಡ್ಲಿಕ್ಕಂತ ಇರೋದಿಲ್ಲ. ಇನ್ನು ಅದಕ್ಕೆ ನಾವು ಮೇವು ಹಾಕ್ತೀವಿ, ಹುಲ್ಲು ಹಾಕ್ತೀವಿ, ಅದನ್ನು ಜೋಪಾನ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ನಮ್ಮ ಋಣ ತೀರಿಸೋ ಸ್ವಲ್ಪ ಜಾಸ್ತಿ ಹಾಲು ಕೊಡುತ್ತೆ, ತಗೊಳಪ್ಪ ನೀನು ಋಣ ತೀರಿಸ್ಕೊ ಅಂತ ಹೇಳಿ ಉದಾತ್ತ ಭಾವನೆಯಿಂದ, ಪುಣ್ಯಕೋಟಿ ಭಾವನೆಯಿಂದ ನಮಗೆ ಹಾಲು ಕೊಡುತ್ತೆ ವಿನಃ ಬೇರೆ ಉದ್ದೇಶ ಏನೂ ಇರೋದಿಲ್ಲ. ನಾವೇನು ಅರ್ಥ ಮಾಡ್ಕೊಳ್ಬೇಕು, ಅದರ ಮಗುವಿಗೆ ಹೊಟ್ಟೆ ತುಂಬುವವರಿಗೆ ಹಾಲು ಕೊಟ್ಟು ಏನಾದ್ರು ಉಳಿತೈತೆ ಮಾತ್ರ ತೊಗೊಳ್ಬೇಕು, ಅದರ್ವೈಸ್ ಉಳಿದಿದ್ರೆ ನಾವು ತೊಗೊಳ್ಕೂಡುದು. ಅಲ್ಲ ಸ್ವಾಮೀಜಿ, ಕೆಲವರು ಹಿಂಗೂ ಹೇಳ್ತಾರಲ್ಲ, ಆಕಳಿಂದ ಇರ್ತಕ್ಕಂಥ 4 ಮಲೆಗಳು, 2 ಕರುವಿಗೆ 2 ನಮಗೆ ಅನ್ನೋಂಥದ್ದು. 6 ಮಲೆ ಇದ್ರು ಕೂಡ ಸರ್, 4 ಅಂದ್ಕೊಳ್ಬೇಡಿ, 6 ಮಲೆ ಇದೆ ಅಂತ ಅಂದ್ಕೊಳ್ಳಿ. 6 ಮಲೆಯಿಂದ ಬರುವಂತ ಹಾಲು ಅದರ ಮಗುವಿಗೆ ಸಾಲದೇ ಇದ್ರೆ ನಿಮಗೆ ಎಲ್ಲಿ ಕೊಡ್ಬೇಕದು? ಹೌದು. ಜೇನು ಅಲ್ಲೇ ಇಲ್ಲಿ ತಿರುಗಿ ಈ ಮಕರಂದವನ್ನ ತಂದು ಮಧು ತಯಾರು ಮಾಡುತ್ತಲ್ಲ, ಜೇನು ತುಪ್ಪ ತಯಾರು ಮಾಡುತ್ತೆ, ನಮಗೆ ಕೊಡ್ಲಿಕ್ಕಲ್ಲ, ತನ್ನ ಮಗುವಿಗೆ ಕೊಡ್ಲಿಕ್ಕೆ ಮಾತ್ರ ರೆಡಿ ಮಾಡಿಕೊಂಡಿರುತ್ತೆ. ಹಾಗೆ ಇದು ಕೂಡ, ಹಸು ಕೂಡ. ಹೀಗಾಗಿ ನಮ್ಮ ಆಶ್ರಮದಲ್ಲಿ ಇಷ್ಟು ಆಕಳುಗಳಿದಾವೆಲ್ಲ, ನಾವು ಡೈಲಿ ಸುಮಾರು 5-6 ಆಕಳು ಇದ್ದಾವೆ. ಬೆಳಿಗ್ಗೆ ಅರ್ಧ ಲೀಟರ್ ತೊಗೊಳ್ತೀವಿ, ಎಲ್ಲ ಆಕಳು ಸೇರಿ ಬರೀ ಅರ್ಧ ಲೀಟರ್ ತೊಗೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಮಂಥ ಗೆಸ್ಟು ಆಶ್ರಮಕ್ಕೆ ಬಂದವಾಗ ಅವ್ರಿಗೆ ಚಹಾ ಮಾಡಿಕೊಡ್ಲಿಕ್ಕೋ, ಕಾಫಿ ಮಾಡಿಕೊಡ್ಲಿಕ್ಕೋ ಅಥವಾ ಹಾಲು ಕೊಡ್ಲಿಕ್ಕೋ ಅಂತೇಳಿ ಅರ್ಧ ಲೀಟರ್ ತೊಗೊಳ್ತೀವಿ. ಬೆಳಿಗ್ಗೆ ಸಾಯಂಕಾಲ ಅರ್ಧ ಲೀಟರ್ ತೊಗೊಳ್ತೀವಿ, ಜಾಸ್ತಿ ಹಾಲು ನಾವು ತೊಗೊಳ್ಳಲ್ಲ. ಒಂದು ಆಕಳ ಹುಟ್ಟಿದ ತಕ್ಷಣ ಮರಿ ತೀರ್ಕೊಂಡು ಹೋಯ್ತು, ಅದು ಜಾಸ್ತಿ ಹಾಲು ಕೊಡುತ್ತೆ, ಅದ್ರ ಇಡ್ಲಿಕ್ಕೆ ಬರಲ್ಲ. ಸಪೋಸ್ ಅದನ್ನ ಹಾಲು ತಗೊಳ್ಳದೇ ಇದ್ರೆ ಅದು ಹಸು ಹಾಳಾಗತ್ತೆ, ಅದ್ರ ಕೆಚ್ಚಲ ಭಾವ ಬಂದು ಅದು ರೋಗ ಸೃಷ್ಟಿ ಆಗುತ್ತೆ ಅಂತೇಳಿ ಅದ್ರ ಹಾಲನ್ನು ಮಾತ್ರ ತಗೊಳ್ತೀವಿ. ಆ ಹಾಲನ್ನು ಎಲ್ಲರಿಗೂ ಹಂಚ್ತೀವಿ ನಾವು. ಎಷ್ಟೋ ಜನ ಬರ್ತಾರೆ, ಮಕ್ಕಳು ಅಪೌಷ್ಟಿಕ ಇದ್ದಾವೆ ಸ್ವಾಮೀಜಿ, ಡಾಕ್ಟರ್ ಹೇಳಿದ್ದಾರೆ ಗೀರ್ ಹಸುವಿನ ಹಾಲು ಕುಡಿಸಿದ್ರೆ ಮಕ್ಕಳು ಸಶಕ್ತ ಆಗ್ತಾವೆ ಅಂತೇಳಿ ನಮ್ಗೆ ಸ್ವಲ್ಪ ಹಾಲು ಕೊಡಿ ಬೆಳಿಗ್ಗೆ ಆಶ್ರಮ ಬಂದಿರ್ತಾರೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು, ಒಂದು ಅರ್ಧ ಲೀಟ್ರೋ ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ಕೊಡ್ತೀವಿ ಸರ್. ಬಹಳ ಸಂತೋಷ ಸ್ವಾಮೀಜಿ. ಆಮೇಲೆ ಈ ಗೋಮೂತ್ರದಿಂದ, ಅದರಲ್ಲೂ ಗುಜರಾತಿನ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಏನು ಹೇಳ್ತದೆ ಅಂತಂದರೆ, ಈ ಗಿರ್ ತಳಿಯಲ್ಲಿ ಬಂಗಾರದ ಅಂಶ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ವಾಮೀಜಿ. ಆ ವಿಷಯದಲ್ಲಿ ತಾವೇನಾದ್ರು ಮೌಲ್ಯವರ್ಧನೆ ಮಾಡೋ ಪ್ರಯತ್ನ ಮಾಡಿದ್ದೀರಾ? ಇಲ್ಲ ಸರ್, ಅದನ್ನಷ್ಟೇ ಹೇಳಿದರೆ ಭಾಳ ಕಮ್ಮಿ ಆಗುತ್ತೆ. ಬಂಗಾರ ಇದೆ ಅಂತ ಹೇಳಿದ್ರೆ ಭಾಳ ಕಮ್ಮಿ ಆಗುತ್ತೆ ಸರ್. 1 ಲೀಟ್ರ್ ಮೂತ್ರೆಯಲ್ಲಿ ಎಷ್ಟೋ ಮಿಲಿಗ್ರಾಮ್ ಬಂಗಾರ ಇದೆ ಅಂತ ಹೇಳ್ತಾರೆ. ಅವ್ರದ್ದು ಏನು ರಿಸರ್ಚ್ ಮಾಡಿದ್ದು ಏನು ಸಂಖ್ಯೆ ತಪ್ಪಾಗಿದೆ ಅಂತ ನನಗೆ ಅನಿಸ್ತಾ ಇದೆ. 1 ಲೀಟ್ರ್ ಮೂತ್ರೆಯಲ್ಲಿ
100 kg ಬಂಗಾರ ಹುಟ್ಟಿಸಬಹುದು ನಾವು. ಹೇಗೆ ಅಂತ ಹೇಳಿ ಅದನ್ನ ಬೆಳೆಗಳಿಗೆ ಕೊಟ್ಟು ಜೀವಾಮೃತ ಮಾಡಿ ಒಂದು ಕಾಳನ್ನ ಭೂಮಿಗೆ 1000 ಕಾಳು ಕೊಡುವ ಶಕ್ತಿ ಒಂದು ಮೂತ್ರದ ಬಿಂದುವಲ್ಲಿದೆ ಸರ್. ಹಾಗಿದ್ರೆ ನಮಗೆ ML ಬಂಗಾರ ಬೇಕಿದ್ರೆ KG ಬಂಗಾರ ಬೇಕಾಗಿದೆಯೋ? ಹೌದು ಸರ್, ತುಂಬಾ KG ಬಂಗಾರದ ಪ್ರಯತ್ನ ಮಾಡಿ. KG ಬಂಗಾರ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನೀವು ಬೆಳೆಗಳಿಗೆ ಹಾಕಿದಾಗ ಭೂಮಿ ಉತ್ಕೃಷ್ಟವಾದಂಥ ಬೆಳೆಯನ್ನು ನಿಮಗೆ ಜಾಸ್ತಿ ಕೊಟ್ಟವಾಗ, ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಸಿಕ್ಕವಾಗ ನಿಮಗೆ ML ಅಲ್ಲ 1 kg ಬಂಗಾರ ಕೊಡುತ್ತೆ, ಒಂದು ಲೀಟರ್ ಮೂತ್ರಿ. ಅಲ್ಲ ಸ್ವಾಮೀಜಿ, ಒಂದು ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಭಾರತೀಯರಂದ್ರೆ ತುಂಬಾ ದಡ್ರು, ಆಕಳು ಉಚ್ಚಿ ಕುಡಿತಾರೆ ಅನ್ನೋಂಥ ಒಂದು ಕೆಟ್ಟದಾಗಿರ್ತಕ್ಕಂಥ ಬೈಕಿರ್ತಕ್ಕಂಥದ್ದು ಇದೆ. ಬಟ್ ಅದೇ ವಿಜ್ಞಾನ ಇವತ್ತು ಅದನ್ನು ಒಪ್ತಾ ಇದೆಯಲ್ಲ, ಬಂಗಾರದ ಅಂಶ ಇದೆ, ಆ್ಯಂಟಿ ಕ್ಯಾನ್ಸರ್ ಇದೆ, ಇವನ್ನೆಲ್ಲ ಒಪ್ತಾ ಇದೆಯಲ್ಲ, ಅವಾಗ ಏನು ಹೇಳ್ತಿರ್ತಾವು ಸರ್? ಪ್ರಾಯಶಃ ನನಗನ್ನಿಸುತ್ತೆ ಭಾರತೀಯರು ದಡ್ರು, ಮೂರ್ಖರು, ಆಕಳು ಉಚ್ಚಿ ಕುಡಿತಾರೆ ಅಂತೇಳಿ ಹಾವಾಡಿಗರು ಏನ್ ಹೇಳ್ತಾರಲ್ಲ, ಪ್ರಾಯಶಃ ವಿಶ್ವದಲ್ಲಿ ಮೂರ್ಖರ ವ್ಯವಸ್ಥೆ ಏನಾದರೂ ಇದೆ ಅಂತ ಹೇಳಿದವರಲ್ಲಿ ಮಾತ್ರ ಇರುತ್ತೆ. ಅಷ್ಟು ಮೂರ್ಖರವರು. ಭಾರತದ ಸಂಸ್ಕೃತಿ, ಭಾರತದ ಒಂದು ವ್ಯವಸ್ಥೆ ಪ್ರಾಯಶಃ ಎಲ್ಲವೂ ವೈಜ್ಞಾನಿಕ ಒಂದು ತಳಹದ ಮೇಲೆ ಭಾರತ ಧರ್ಮ ಮತ್ತು ಸಂಸ್ಕೃತಿ ನಿಂತಿದೆ. ನಾವು ಗೋಮೂತ್ರ ಅವಾಗ ತೋಳ್ತೀವಿ ಅಂತ ಹೇಳಿದ್ರೆ ಶರೀರದಲ್ಲಿ ಅನಂತ ರೋಗಗಳು ಕೇವಲ ಒಂದು ತೊಟ್ಟ ಗೋಮೂತ್ರದಿಂದ ಪರಿಹಾರ ಆಗ್ತಾ ಇತ್ತು ಸರ್. ಅದಕ್ಕಾಗಿ ಗೋಮೂತ್ರನ ನಾವು ಇವತ್ತು ಸ್ವೀಕಾರ ಮಾಡ್ತಾರೆ. ಬೆಳಿಗ್ಗೆ ನಮ್ಮ ಆಶ್ರಮ ಬಂದು ಸುಮಾರು ಜನ ಇವನ್ನು ಡಯಾಬಿಟಿಕ್ ಇದ್ದವರು ಇಲ್ಲೇ ನಮ್ಮ ಆಶ್ರಮ ಬೆಳಿಗ್ಗೆ ಬರ್ತಾರೆ. ನೀವು ಅವ್ರನ್ನ ಕನ್ಸಲ್ಟ್ ಮಾಡಿ ಅವ್ರನ್ನ ಇಂಟರ್ವ್ಯೂ ತೊಗೊಳ್ಬಹುದು. ಒಬ್ಬ ಹುಡುಗ ಬರ್ತಾನೆ ನಮ್ಮ ಹತ್ರ, ಬೆಳಿಗ್ಗೆ ಬಂದ ಡೈಲಿ ಒಂದು ಅರ್ಧ ಲೋಟ ಗೋಮೂತ್ರ ಕುಡಿದು ಹೋಗ್ತಾನೆ. ಅವನಿಗೆ ಸಿಕ್ಕಾಪಟ್ಟೆ ಇದು ಶುಗರ್ ಇತ್ತಂತೆ, ಆಮೇಲೆ ಇದು BP ಇತ್ತಂತೆ. ಇವಾಗ ನಾರ್ಮಲ್ ಬಂದಿದೆ, ಬಿನಾ ಔಷಧಿ ಉಪಚಾರ, ಔಷಧಿಲೇ ಗುಳಿಗಿಲ್ಲ, ಅವ್ನು ನಾರ್ಮಲ್ ಬಂದಿದೆ ಸರ್. ಅನ್ಸ್ವಾಮಿ, ಈ ದೃಷ್ಟಿಯಲ್ಲಿ ತಾವೇನಾದರೂ ಈ ಗೋಮೂತ್ರದಲ್ಲಿ ಮೌಲ್ಯವರ್ಧನೆ ಮಾಡುವಂಥ ವಿಚಾರ ಏನಾದರೂ ಇದೆಯಾ? ಇಲ್ಲ ಸರ್, ವಿಚಾರ ಇದೆ. ಆದಾಗ ಆಲ್ರೆಡಿ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಗೋಮೂತ್ರ ಅರ್ಕ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಮಾರ್ಕೆಟಲ್ಲಿ ಬಹಳಷ್ಟು ಇದೆ. ನಮ್ಮಲ್ಲಿ ನಮ್ಮ ದೃಷ್ಟಿಕೋನ ಕಮರ್ಷಿಯಲ್ ಆಗಿಲ್ಲ ಸರ್. ನಮ್ಗೆ ಅದು ಆಸಕ್ತಿನೆಲ್ಲ ಸಮಸ್ಯೆ. ಈಗ ತಾವೇ ಹೇಳಿದ್ರಿ, ಎಷ್ಟು ಸಂತೋಷ. ಒಬ್ಬರು ಬಂದರು, ಅವ್ರಿಗೆ ಶುಗರ್ ಹೋಯ್ತು, BP ಹೋಯ್ತು, ಅಥವಾ ಕಂಟ್ರೋಲ್ ಆಯಿತು, ಹೌದ್ರಾ? ಅದು ಇದಲ್ಲ, ಎಷ್ಟು ದುಡ್ಡು ಕೊಟ್ಟರು ಆರೋಗ್ಯಕ್ಕೆ ಕೊಂಡ್ಕೊಳ್ಳೋಕ್ಕಾಗಲ್ಲ. ಆ ರೀತಿ ಆ ಸೇವಾ ಮನೋಭಾವನೆಯಿಂದ ಏನಾದರೂ ಸೇವಾ ಮನೋಭಾವನೆ ಇದೆ ಸರ್. ಇವಾಗ ಆಲ್ರೆಡಿ ನಮ್ಮವರೇ ಅಂತ ಹೇಳಿದ್ರೆ ನಮ್ಮ ಈ ಸ್ಪಿರಿಚುವಲ್ ಲೈನ್ ಅನಂತ ಆಶ್ರಮಗಳಿದಾವೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲಿ. ಅವ್ರು ಮಾಡ್ತಾರೆ, ನಾವು ಅಲ್ಲಿ ಕಳಿಸ್ಬಿಡಿ, ಅಪ್ಪ ಅಲ್ಲಿ ಹೋಗಿ ತಗೊಳ್ಳಿ. ನಮ್ಮ ಮಧ್ಯೆ ಕಾಂಪಿಟೇಷನ್ ಮಾಡಿ ಆ ಗೋಮೂತ್ರದ ಒಂದು ಮೌಲ್ಯವನ್ನ ಕಡಿಮೆ ಮಾಡಬಾರದು ಅಂತ ಹೇಳಿ ನಮ್ಮ ಗೋಮೂತ್ರದ ಎಲ್ಲಾನು ನಾವು ಅಗ್ರಿಕಲ್ಚರ್ ಪರ್ಪಸ್ ಬಳಸ್ತೀವಿ. ನಾವು ಕೆಲವು ರೈತರು ಗೈಡ್ ಮಾಡ್ತೀವಿ, ನಮ್ಮ ರೈತರಿಗೆ ಕೊಟ್ಟು ಕಳಿಸ್ತೀವಿ, ನೀವು ತಗೊಂಡು ಹೋಗಿ ಮಾಡಿ ಅಂತೇಳಿ. ಬಟ್ ನಾವು ಇಂಥ ಒಂದು ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಏನು ಮಾಡಿಲ್ಲ ಸರ್. ನಾವು ತುಂಬ ವಿಚಾರಧಾರೆಗಳನ್ನು ಹಂಚಿಕೊಂಡ್ರು ಸ್ವಾಮೀಜಿ. ತಮಗೂ ತಮ್ಮ ಈ ಆಶ್ರಮದ ಸಿಬ್ಬಂದಿವರ್ಗಕ್ಕೂ ತಮ್ಮ ಕಿರಿಯ ಸ್ವಾಮೀಜಿಗಳು ಈ ಮೂಲಕ KisanVarta.com ಅಭಿನಂದನೆ ಸಲ್ಲಿಸುತ್ತೆ ಸ್ವಾಮಿ. ತುಂಬ ಧನ್ಯವಾದ ಸರ್. ತಾವು ನಮ್ಮ ಆಶ್ರಮವರೆಗೆ ಬಂದ್ರೆ ಹೃದಯ ತುಂಬಿ ಬಂದಿದ್ದೀರಾ. ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ನಿಮ್ಮ ಒಳಗನ್ನು ಬಿಟ್ಟು ನೋಡಿದ್ರ ತುಂಬ ಪದೇ ಬರ್ತಾ ಇರಬೇಕು. ನೀವು ಒಂದು ಸಂಸ್ಥೆಯಿಂದ ನಮ್ಮ ಹತ್ರ ಬಂದಿಲ್ಲ, ನೀವು ನಮ್ಮ ಆತ್ಮೀಯರಾಗಿ ನಮ್ಮ ಹೃದಯಕ್ಕೆ ಹತ್ತಿದ ವ್ಯಕ್ತಿಯಾಗಿ ಬಂದಿದ್ದೀರಾ. ಯಾವಾಗಲೂ ನಮ್ಮ ಆಶ್ರಮಕ್ಕೆ ನಿಮಗೆ ತುಂಬ ಹೃದಯ ಸ್ವಾಗತ ಸದಾ ಬಯಸ್ತಾ